ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮಾತಾಡ್ಬೇಕಾಗಿರೋದು ನೀವ್ಯಾರು ಅಲ್ಲ, ವಿರಾಜ್. ನೀನ್ ಹೇಳು, ರಂಜಿತ್ ಹೇಳ್ತಿರೋದು ಸತ್ಯನಾ? ನೀನ್ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಂಬಿ ಕೇಳ್ತಾ ಇದ್ದೀನಿ. ನಿಜ ಹೇಳು, ನೀನು ಗೂಡ್ಸ್ ಗಾಡಿಲಿ ಓಡಾಡ್ತಿದ್ಯಾ? ದೊಡ್ಡಪ್ಪ ಹೇಳಿದ್ದು ನಿಜ. ನಾನು ಗೂಡ್ಸ್ ಗಾಡಿಲಿ ಹೋಗಿದ್ದೆ. ಆದ್ರೆ ತಿಂಗಳಿಡೀ ಉಳಿತಾಯ ಮಾಡಿದ ದುಡ್ಡಲ್ಲಿ ನಿನ್ ಶೇರು ಕೊಡ್ಬೇಕಲ್ವಾ? ಅಬ್ಬಾ ನೀನಾ? ನನ್ನ ಅಣ್ಣ ಅಂತ ಹೆದರ್ಬಿಟ್ಟಿದ್ದೆ. ಎಲ್ಲಿ ಈ ಉಂಡಿ ಕೊಡು. ಯಾಕೆ ಕೊಡಿಲಿ? ಯಾಕೋ? ಸದ್ಯ ಅಣ್ಣ ನೋಡಿಲ್ಲ ಅನ್ಸುತ್ತೆ. ನೋಡಿದಿದ್ರೆ ಇಷ್ಟೊತ್ತಿಗೆ ಇದು ತುಂಬಾ ಹಗುರಾಗಿ ಗೋವಿಂದ ಗೋವಿಂದ ಕೊಡಿಲಿ. ಅದ್ ಸರಿ, ಇದ್ಯಾವುದು ಹೊಸ ಉಂಡಿ? ನಾ ನೋಡೇ ಇರ್ಲಿಲ್ವಲ್ಲ. ಇಷ್ಟು ಬಾರ ಆಗಿನೂ ಈ ಉಂಡಿ ಹೊಡಿದೆ ಹಾಗೆ ಇದೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಹ್ಞೂ, ಮತ್ತೆ ಎಲ್ಲ ಸೇವಿಂಗ್ಸ್ಗಿಂತ ಇಂಪಾರ್ಟೆಂಟ್ ಇದು. ಅಣ್ಣ ಅದಕ್ಕೆ ಪಾಪಗೆ ಕೂಡಿಡ್ತಾ ಇರೋದು. ಆಹಾ, ತನ್ನ ಮಗುಗೋಸ್ಕರ ಹಣ ಕೂಡಿಡ್ಬೇಕು ಅನ್ನೋ ಬುದ್ಧಿ ನಮ್ಮ ಅಣ್ಣಂಗೆ ಇಲ್ಲ. ನೀನ್ ಮಾಡ್ತಾ ಇದೆಯಾ ನೋಡು. ಅದಕ್ಕಂತ ಈ ವಿಷಯ ಇಟ್ಕೊಂಡು ಅಣ್ಣಂಗೆ ಬೈಯಕ್ ಹೋಗ್ಬೇಡ. ಆಮೇಲೆ ಈ ಹುಂಡಿ ಮುಂದೆ ನೀನೇನು ಹೇಳ್ಬೇಡ. ಇದ್ರ ಭವಿಷ್ಯ ನನಗೆ ಕಾಣ್ತಾ ಇದೆ. ನೀನೇನು ಹೆದರ್ಬೇಡ ಅಕ್ಕ, ನಾನು ಇದೀನಲ್ಲ. ಇನ್ನು ಮುಂದೆ ಈ ಹುಂಡಿಗೆ ನಾನೇ ವಾಚ್ಮ್ಯಾನ್. ಅಣ್ಣನ್ಗೆ ಕಾಣಿಸ್ತಾ ಇರೋ ಜಾಗದಲ್ಲಿ ಬಚ್ಚಿಡು. ನಂಗೆ ಕೆಲಸ ಇದೆ. ಅಣ್ಣನಂತ ಅಪ್ಪ ಸಿಕ್ಕಿದ್ಮೇಲೆ ಹಣ ಕೂಡಿಡ್ಲೇಬೇಕು.
ನನ್ನ ಮುದ್ದು ಪುಷ್ಪ ಅದಕ್ಕೆ ಮಗುಗೋಸ್ಕರ ನನ್ನ ಕಡೆಯಿಂದ ಏನಾದರೂ ಕೊಡ್ಬೇಕಲ್ವಾ? ಅಮ್ಮಮ್ಮ, ಮಾತಾಡ್ಬೇಡ ನೀನು. ನಿನ್ ಗುಂಡಿನ ನೀನೇ ತೋಡ್ಕೊಳ್ತಾ ಇದೆಯಲ್ಲ ವಿರಾಜ್, ಶಭಾಷ್. ಯಾರ್ ನೀನು? ನನ್ನ ಮೊಮ್ಮಗ ಅರು ಮಸಾಲಾ ಫ್ಯೂಚರ್ MD. ಅದ್ ಹೇಗ್ ನೀನು ನಿನ್ ಕ್ಲಾಸ್ ಅನ್ನ ಮರ್ತು ಗೂಡ್ಸ್ ಗಾಡಿಯಲ್ಲಿ ಓಡಾಡ್ದೆ? ಕೇಳಿ ಅತ್ತೆ, ಇಷ್ಟು ದಿನ ಹೇಳೋರು ಕೇಳೋರು ಯಾರು ಇರ್ಲಿಲ್ಲ ಇವನ್ಗೆ. ಅದಕ್ಕೆ ಇವನು ಆಡಿದ್ದೆ ಆಟ ಆಗೋಗಿತ್ತು. ಹೆಚ್ಕೊಬಿಟ್ಟಿದ್ದಾನೆ ಇವನು. ಸಣ್ಣ ವಿಷಯನ ಯಾಕಿಷ್ಟು ದೊಡ್ಡದು ಮಾಡ್ತಿದ್ದೀರಾ? ಯಾವುದು ಸಣ್ಣ ವಿಷಯ? ಮನೆ ಮಗ ಮನೆ ಮರ್ಯಾದೆ ತೆಗ್ದಿರೋದಾ? ಅದೇ ನಮ್ಮ ಹರ್ಷಿತ್ತು ಈ ತಪ್ಪಾಡಿದಿದ್ರೆ ಅದು ಸಣ್ಣ ವಿಷಯ ಆಗ್ತಿತ್ತಾ? ಅಮ್ಮ ಪ್ಲೀಸ್. ಅಮ್ಮಮ್ಮ, ಮನೆ ಮರ್ಯಾದೆ ತೆಗಿಬೇಕಂತ ನಾನು ಈ ಥರ ಮಾಡಲಿಲ್ಲ. ವಿರಾಜ್, ನೀನ್ ರೋಡಲ್ಲಿ ಹೋಗ್ತಾ ಇದ್ರೆ ಜನ ನಿನ್ನನ್ನ ವಿರಾಜ್ ಆಗಿ ನೋಡಲ್ಲ, ಅರು ಮಸಾಲಾ ಉತ್ತರಾಧಿಕಾರಿಯಾಗಿ ನೋಡ್ತಾರೆ. ನಮ್ಮ ಕಂಪನಿನ ರೆಪ್ರೆಸೆಂಟ್ ಮಾಡೋ ನೀನು ಅದನ್ನೆಲ್ಲ ಮರ್ತು ಇಷ್ಟು ಸಿಲ್ಲಿಯಾಗಿ ನಡ್ಕೊಂಡಿದ್ಯಾ? ಅರೋಮ, ಇದರಲ್ಲಿ ವಿರಾಜ್ದೇನು ತಪ್ಪಿಲ್ಲ. ಅವನಿಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನೇ ಫೋರ್ಸ್ ಮಾಡಿದೆ. ಅವಿ, ಫ್ರೆಂಡ್ ಅಂತ ತಲೆ ಮೇಲೆ ಕೂರಿಸ್ದಕ್ಕೆ ಅವನ್ ತಲೆ ಕೆಡಿಸ್ತಾ ಇದ್ಯಾ? ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಬೇರೆ ಬೇರೆ ಕಂಪನಿಗೆ ಹೋಗೋ, ಕಾನ್ಫರೆನ್ಸ್ ಅಟೆಂಡ್ ಮಾಡೋ, ಮೀಟಿಂಗ್ ಮಾಡೋ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ಮೀಟ್ ಮಾಡೋ. ಅದನ್ನ ಬಿಟ್ಟು ಗೂಡ್ಸ್ ಗಾಡಿಯಲ್ಲಿ ಓಡಾಡೋದ್ರಿಂದ ಏನ್ ಸಿಗತ್ತೆ? ಇದೆಲ್ಲ ಇವಾಗ ಮಾಡ್ತಿರೋ ಡ್ರಾಮಾ ಅಮ್ಮ.